ಎಲ್ಲರಿಗೂ ನಮಸ್ಕಾರ. ಅರಿವಿನ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇಂದು ನಾವು 1857ರ ಸಿಪಾಯಿ ದಂಗೆಯ ಬಗ್ಗೆ ತಿಳಿದುಕೊಳ್ಳೋಣ. 1857ರ ಸಿಪಾಯಿ ದಂಗೆಯ ಹಿನ್ನೆಲೆಯನ್ನು ನೋಡೋದಾದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಡಿಯಲ್ಲಿ ಹಲವು ಭಾರತೀಯರು ಸಿಪಾಯಿಗಳಾಗಿರುತ್ತಾರೆ. ಈ ಸಿಪಾಯಿಗಳಿಗೆ ತಿಳಿದು ಬರುತ್ತೆ ತಾವು ಬಳಸುತ್ತಿದ್ದಂಥ ಇನ್ಫೀಲ್ಡ್ ಬಂದೂಕಿನ ಕ್ಯಾಟ್ರಿಡ್ಜ್ಗೆ ಬ್ರಿಟಿಷರು ಹಸು ಮತ್ತು ಹಂದಿಯ ಕೊಬ್ಬನ್ನು ಗ್ರೀಸ್ ಆಗಿ ಬಳಸುತ್ತಿದ್ದಾರೆ ಎಂದು. ಅಂದು ಬಂದೂಕನ್ನು ಬಳಸುವಾಗ ಸೈನಿಕರು ತಮ್ಮ ಹಲ್ಲಿನಿಂದ ಕ್ಯಾಟ್ರಿಡ್ಜ್ ತೆಗೆದು ನಂತರ ಬಂದೂಕನ್ನು ಬಳಸಬೇಕಿತ್ತು. ಇದರಿಂದ ಬ್ರಿಟಿಷರು ಹಿಂದೂ ಮತ್ತು ಮುಸಲ್ಮಾನರನ್ನು ಧರ್ಮಭ್ರಷ್ಟರನ್ನಾಗಿ ಮಾಡುತ್ತಿದ್ದಾರೆ ಎಂದು ಮಂಗಲ್ ಪಾಂಡೆ ಅವರಿಗೂ ತಿಳಿದು ಬರುತ್ತದೆ. ಮಂಗಲ್ ಪಾಂಡೆ ಮಾರ್ಚ್ 29, 1857ರಂದು ಬರಾಕ್ಪೋರ್ನಲ್ಲಿ ಇದರ ವಿರುದ್ಧ ಸಿಡಿದೇಳುತ್ತಾರೆ. ಸಿಡಿದೆದ್ದ ಮಂಗಲ್ ಪಾಂಡೆ ಲೆಫ್ಟಿನೆಂಟ್ ಬಾಗ್ ಮತ್ತು ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಟ್ಟು ಕೊಂದು ಬಿಡುತ್ತಾರೆ. ನಂತರ ಏಪ್ರಿಲ್ 8, 1857ರಂದು ಬ್ರಿಟಿಷರು ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸುತ್ತಾರೆ. ಇಲ್ಲಿಂದ ಮಂಗಲ್ ಪಾಂಡೆ ಹಚ್ಚಿದ ಒಂದು ಸಣ್ಣ ಕಿಡಿ ಸಿಪಾಯಿ ದಂಗೆಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಧಿಪತ್ಯಕ್ಕೆ ನಾಂದಿ ಹಾಡುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ.